ನಾನು ಈ ಅಭಿಮಾನ್ ಗೊಬ್ಬರವನ್ನು 80 ಲೀಟರ್ ನೀರಿನಲ್ಲಿ 2 ಲೀಟರ್ ಅಭಿಮಾನ್ ಬೆರೆಸಿ ಬಳಸಿದ್ದೇನೆ. ಇದಕ್ಕೂ ಮೊದಲು ಬಹಳಷ್ಟು ಚುಕ್ಕೆ ರೋಗವಿತ್ತು. ಅಭಿಮಾನ್ ಬಳಸಿದ ನಂತರ ಎಲ್ಲಾ ಚುಕ್ಕೆ ರೋಗವು ಗುಣಮುಖವಾಗಿದೆ. ಬೇರು ಕೊಳೆತವಿಲ್ಲ. ಅರಿಶಿನ ಬೇರು ಉತ್ತಮ ಸ್ಥಿತಿಯಲ್ಲಿದೆ. ಮೊದಲು ನಾವು 1-2 ತಿಂಗಳು ಪೊಟ್ಯಾಸಿಯಂ ಮತ್ತು ಯೂರಿಯಾವನ್ನು ಬಳಸಲು ಪ್ರಯತ್ನಿಸಿದ್ದೇವೆ, ಆದರೆ ಯಾವುದೇ ಬೆಳವಣಿಗೆ ಇರಲಿಲ್ಲ. ಅದರ ನಂತರ ನಾನು ಅಭಿಮಾನ್ ಬಳಸಿದ್ದೇನೆ. ಅದರ ನಂತರ ಬೆಳವಣಿಗೆ ದ್ವಿಗುಣಗೊಂಡಿದೆ. ಯಾವುದೇ ರೋಗವಿಲ್ಲ. ನಮಸ್ಕಾರ, ನನ್ನ ಹೆಸರು ರಾಮನ್. ನಾನು ತಮಿಳುನಾಡು ರಾಜ್ಯದ ಸೇಲಂ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಅರಿಶಿನ ಬೆಳೆ ಬೆಳೆಯುತ್ತಿದ್ದೇನೆ. ಮೊದಲು ನಾವು 1-2 ತಿಂಗಳು ಪೊಟ್ಯಾಸಿಯಂ ಮತ್ತು ಯೂರಿಯಾವನ್ನು ಬಳಸಲು ಪ್ರಯತ್ನಿಸಿದ್ದೇವೆ, ಆದರೆ ಯಾವುದೇ ಬೆಳವಣಿಗೆ ಇರಲಿಲ್ಲ. ಅದರ ನಂತರ ನಾನು ಅಭಿಮಾನನ್ನು ಬಳಸಿದ್ದೇನೆ. ಅದಾದ ನಂತರ ಬೆಳವಣಿಗೆ ದ್ವಿಗುಣಗೊಂಡಿದೆ. ಯಾವುದೇ ರೋಗವಿಲ್ಲ. ಅರಿಶಿನ ಬೇರು ಮಣ್ಣಿನಲ್ಲಿ ಉತ್ತಮ ಪ್ರಮಾಣದಲ್ಲಿ ಗೋಚರಿಸುತ್ತದೆ. ಅಭಿಮಾನ್ ಬಳಸಿದ 1 ತಿಂಗಳೊಳಗೆ ಉತ್ತಮ ಬದಲಾವಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನಾನು ಈ ಅಭಿಮಾನ್ ಗೊಬ್ಬರವನ್ನು 80 ಲೀಟರ್ ನೀರಿನಲ್ಲಿ 2 ಲೀಟರ್ ನೀರಿನೊಂದಿಗೆ ಬೆರೆಸಿ ಬಳಸಿದ್ದೇನೆ. ಇದಕ್ಕೂ ಮೊದಲು ಬಹಳಷ್ಟು ಚುಕ್ಕೆ ರೋಗವಿತ್ತು. ಅಭಿಮಾನ್ ಬಳಸಿದ ನಂತರ ಎಲ್ಲಾ ಚುಕ್ಕೆ ರೋಗಗಳು ಗುಣಮುಖವಾಗಿವೆ. ಬೇರು ಕೊಳೆತವಿಲ್ಲ. ಅರಿಶಿನ ಬೇರು ಉತ್ತಮ ಸ್ಥಿತಿಯಲ್ಲಿದೆ. ಮುಂದೆ ಅರಿಶಿನ ಬೆಳವಣಿಗೆಗಾಗಿ ನಾನು ಆರ್ಬಿಕ್ಸ್ ಗೊಬ್ಬರವನ್ನು ಬಳಸಿದ್ದೇನೆ. ಅದೇ ರೀತಿ 80 ಲೀಟರ್ ನೀರಿನಲ್ಲಿ 2 ಲೀಟರ್ ಆರ್ಬಿಕ್ಸ್ನೊಂದಿಗೆ ಬೆರೆಸಲಾಗಿದೆ. ಧನ್ಯವಾದಗಳು.